ಗೆಳೆಯ ಮುಂದುವರಿತಾನೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಮುಂದುವರಿತಾನೆ ಅಂತ ಗೊತ್ತಿರಲಿಲ್ಲ. ನೀವು ತಾಯಿ ಆಗ್ತಿದ್ದೀರಿ ಅಂತ ಗೊತ್ತಾಗಿ ತುಂಬ ಸಂತೋಷ ಆಯಿತು ಅದಕ್ಕೆ. ಸ್ವೀಟಲ್ಲೋ ಸ್ವೀಟಲ್ಲೋ. ನಾವು ಏನು ಹೇಳ್ತಾ ಇದ್ವು? ಮಾತಾಡೋಕೆ ಮುಂಚೆ ವಿಷಯ ಏನು ತಿಳ್ಕೊಬೇಕು ತಾನೆ. ಭೂಮಿಕಾ ಅಲ್ಲ ಪ್ರೆಗ್ನೆಂಟು, ಮಹಿಮಾ. ಅಯ್ಯೋ ಸಾರಿ ಕಣ ಗೆಳೆಯ, ಅದಕ್ಕೆ ಸಾರಿ. ಅದು ಅರ್ಜೆಂಟ್ಗೆ ಕ್ರಾಸ್ ಚೆಕ್ ಮಾಡಿದೆ ಮರ್ತ್ಬಿಟ್ನಲ್ಲಪ್ಪ. ನೀನಾದರೂ ಫಸ್ಟ್ ಹೇಳಿದಲ್ಲ ನಾನು. ಹೆಂಗೋ ಹೇಳಿ, ಮಹಿಮಾ ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೇಳಿ ನಾನು ಎಷ್ಟು ಖುಷಿಯಾಗಿತ್ತು ಅಂದರೆ ನನ್ನ ಪ್ರಪಂಚನೇ ಮರ್ತೋಗಿತ್ತು ಕಣ. ಇನ್ನೂ ಅದೇ ಗುಂಗಲ್ಲಿದ್ದೀನಿ, ಅಷ್ಟೇ ಖುಷಿ ಅನ್ಭವಿಸ್ತಾ ಇದ್ದೀನಿ. ನಿನ್ನ ಫೀಲಿಂಗ್ ನಂಗೆ ಅರ್ಥ ಆಗುತ್ತೆ ಗೆಳೆಯ, ಆದರೆ ಅದೇ ಫೀಲಿಂಗಲ್ಲಿದ್ರೆ ಏನೋ ಪ್ರಯೋಜನ? ನೀವು ಮುಂದುವರಿಯೋದು ಯಾವಾಗ? ಏನೋ ಆಗೋದು ಬೇಡವಾ? ಏನೋ ನೀನು ಮತ್ತೆ ಅದೇ ಕಣು, ನಿಮ್ಮ ಕಡೆಯಿಂದ ಯಾವಾಗ ಗುಡ್ ನ್ಯೂಸ್ ಅಂತ ಕೇಳ್ತಾ ಇದ್ದೀನಿ. ಅದೇ ಅದಕ್ಕೆ ಇದೇ ಥರದ್ದು ಗುಡ್ ನ್ಯೂಸು ನೀವು ಕೊಟ್ಟರೆ ಇನ್ನೂ ಖುಷಿ ಆಗುತ್ತೆ ಅಂತ ಇವನಿಗೆ ಹೇಳ್ತಾ ಇದ್ದೆ. ನೋಡಿ ಏನು ಮಾಡ್ತಿರೋ ಅಂತ. ನೀವುಂಟು, ಇವನುಂಟು. ಓಹೋ, ಏನು ಇಷ್ಟೊಂದು ನಾಚ್ಕೋತಾ ಇದ್ದೀರಿ? ನಮ್ಮ ಕಡೆ ಒಂದು ಮಾತಿದೆ, ಯಾರು ಈ ಪಾಟಿ ನಾಚ್ಕೋತಾರೋ ಅವ್ರಿಗೆ ಅಂತೆ ಮನೆ ಪೂರ್ತಿ ಮಕ್ಕಳಾಗೋದು. ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಜಮ ಕೊಟ್ಬಿಟ್ರ? ತಿಂಡಿ ಮಾಡ್ತೀರಾ? ತಿಂಡಿ ಆಯ್ತು. ನಗ್ಬೇಡ್ರೋ, ನಗ್ಬೇಡ್ರಿ. ಉರಿಯುತ್ತೆ ನನಗೆ. ನನ್ನ ಮನೆಯಲ್ಲಿ ನನ್ನನ್ನು ವಿಲ್ಲನ್ ಮಾಡಿ ಇನ್ಸಲ್ಟ್ ಮಾಡಿದ್ರಿ ಅಲ್ವಾ? ಮರ್ತಿಲ್ಲ, ಯಾವುದನ್ನು ಮರ್ತಿಲ್ಲ ನಾನು ತಲೆ ತಗ್ಸೋ ಹಾಗೆ ಮಾಡಿದ್ದು ನೀವು, ನಿಮ್ಮ ಮನೆಯವರು ಇನ್ನು ಲೈಫಲ್ಲಿ ಯಾವತ್ತೂ ತಲೆ ಎತ್ತಬಾರ್ದು. ನಗು ಅನ್ನೋದು ನಿಮ್ಮ ಮುಖದಿಂದ ಪರ್ಮನೆಂಟ್ ಆಗಿ ಡಿಸಪಿಯರ್ ಆಗಬೇಕು. ಹಾಗೆ ಮಾಡ್ತೀನಿ. ಈ ಸಲ ಸರಿಯಾಗೇ ಮಾಡ್ತೀನಿ. ಒಂದು ನಿಮಿಷ. ಏ ಅರವಿಂದ್, ವೇರ್ ಆರ್ ಯು ಮ್ಯಾನ್? ಹಲೋ. ಓ ಅಪೇಕ್ಷಾ, ಸಾರಿ. ಅದು ನನ್ನ ಫ್ರೆಂಡ್ ಅರವಿಂದ್ ಅಂತ ಒಬ್ಬಂಗೆ ಮಾಡಕ್ ಹೋಗಿ ಬೈ ಮಿಸ್ ಆಗಿ ನಿಮಗೆ ಎಲ್ಲಿ ಶೂಟ್ ಇರೋದು? ಇಲ್ಲಿ ನಾಗರಬಾವಿ ಹತ್ರ. ಓಕೆ. ಯೂಶಲಿ ಎಷ್ಟೊತ್ತಾಗುತ್ತೆ ಶೂಟ್ ಮುಗಿಯೋಕ್ಕೆ? ಒಂದು 4:30 ಹಂಗೆ ಮುಗಿಬಹುದೇನೋ. ಹಾಂ, ಫೈನ್. ಮತ್ತೆ ನೀವು ಹೇಳಿ, ಫೋನ್ ಮಾಡಿದ್ದು ನೀವಲ್ವಾ? ಓಕೆ, ಬಾಯ್. See you. Bye. ಟಚ್ ಅಪ್. ಮೈ ಡಿಯರ್ ಬಟರ್ಫ್ಲೈ, ಭೂಮಿಕಾ ಅನ್ನೋ ಮೀನನ್ನು ಹಿಡಿಯೋದಕ್ಕೆ ನಾನು ಆಗ್ತಿರೋ ಗಾಳದಲ್ಲಿ ಪಾಪ ನೀನೇ ಹುಳು. ನೋಡ್ತಾ ನಿನ್ನನ್ನು ಹಿಡ್ಕೊಂಡು ಹೇಗೆಲ್ಲ ಆಟ ಆಡ್ತೀನಿ ಅಂತ.
to 4:30. ನೋಡೋಣ ನಾನು ಕಾಲಿ ಬಾಕೆ ಅಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೂತ್ಕೊಳ್ಳಿಮ್ಮ. ಹೇಳಿಮ್ಮ, ಏನು ವಿಷಯ? ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಹೇಳಬೇಕಾಗಿದೆ. ನಿನ್ನೆ ಮಹಿಮಾ ಮನೆಗೆ ಹೋಗಿದ್ವಲ್ವಾ, ಆ ಮನೆ ಹೇಗೆ ಅಂತ ನಿನಗೂ ಗೊತ್ತು. ಮಹಿಮಾ ಇಲ್ಲಿ ನಮ್ಮ ಜೊತೆ ಇಂಥ ವಾತಾವರಣದಲ್ಲಿ ಬೆಳೆದಿರೋವಳು, ಆದರೆ ಅಲ್ಲಿ ಅವಳ್ದಲ್ಲದೆ ಇರೋ ಜೀವನನ ಅವಳು ಲೀಡ್ ಮಾಡ್ತಿದ್ದಾಳೆ. ಹಾಗಂತ ನಾನು ಆ ಮನೆ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವಳು ಏನೂ ಕಂಪ್ಲೇಂಟ್ ಮಾಡಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಆ ಮನೆ ಮಹಿಮಾಗೆ ಎಷ್ಟು ಅಡ್ಜಸ್ಟ್ ಆಗಿದೆ ಅಂತ. ಆ ಮನೆಯವ್ರು ಅವಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವಳಿಗೆ ಇಲ್ಲಿ ಸಿಗ್ತಾ ಇದ್ದ ಲಕ್ಸುರಿಯಸ್ ಲೈಫ್ ಅಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಂತ ಅವಳು ಏನೂ ಕಂಪ್ಲೇಂಟ್ ಮಾಡಿಲ್ಲ. ಆದರೆ ನಮಗೆ ಅರ್ಥ ಆಗತ್ತಲ್ವಾ, ಮೊನ್ನೆ ಏನೋ ಅವಳ ಕಾರ್ ಕೆಟ್ಟೋಗಿತ್ತಂತೆ, ಪದೇ ಪದೇ ಈ ರೀತಿ ಆಗ್ತಾ ಇರತ್ತಂತೆ. ಅದಕ್ಕೆ ನಾವೇ ಅವಳಿಗೊಂದು ಕಾರ್ ಗಿಫ್ಟ್ ಮಾಡಿದರೆ ಹೇಗೆ? ಎಷ್ಟೇ ಆದರೂ ಹೆತ್ತ ಕರಳಲ್ವಾ, ಅವಳ ಆ ರೀತಿ ಅಲ್ಲಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾಯಿಲ್ಲ. ಅನ್ಸಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಅಮ್ಮ, ಇವಾಗ ಬೇಜಾರು ಮಾಡ್ಕೋತೀರಾ? ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ, ಮನ್ಸಿಗೆ ಕಷ್ಟ ಆಗುತ್ತೆ. ಒಂದು ಕಾರ್ ತಾನೇ ಕೊಡ್ಸಿದ್ರಾಯ್ತು ಬಿಡಿ, ಅದನ್ನ ಯಾಕೆ ಹೇಳೋ ಬೇಡೋ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ? ಅಮ್ಮ, ನೀವು ಕಣ್ಣಲ್ಲಿ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದು ಹಾಗಲ್ಲ ಗೌತಮ್, ನಾವು ಕಾರ್ ಕೊಡಿಸೋ ವಿಷಯ ಜೀವಾಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಭೂಮಿಕಾ ಮುಂದೇನೂ ಈ ವಿಷಯ ಮಾತಾಡೋಕ್ಕಾಗಲ್ಲ. ಅವ್ರ ಮನೆಯವ್ರ ಮನಸ್ಸನ್ನು ನೋವು ಮಾಡೋಕ್ಕಾಗಲ್ಲ. ಇದು ತುಂಬ ಸೆನ್ಸಿಟಿವ್ ವಿಷಯ. ಇದು ಸ್ವಲ್ಪ ಆಚೀಚೆ ಆದರೂ ಬೇರೆ ಥರ ಆಗ್ಬಿಡತ್ತೆ. ಇದನ್ನು ನಾವು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತೀರಮ್ಮ? ನೀವು ಹೇಳಿ, ನಾನು ಹಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾವು ಫೋರ್ಸ್ ಮಾಡಿ ಕೊಟ್ಟಂಗೆ ಆಗಬಾರ್ದು, ಸಿಂಪತಿ ತೋರ್ಸಂಗೂ ಆಗಬಾರ್ದು, ಮಹಿಮಾನ ನೋಡಿ ನಾವು ಈ ಕಾರ್ ಕೊಡ್ಸೋ ಥರನೂ ಆಗಬಾರ್ದು. ಅದೇ ಥರ ಯಾರಿಗೂ ನೋವು ಆಗದೆ ಇರೋ ಹಾಗೆ ಮಹಿಮಾಗೆ ಈ ಕಾರ್ ನಾವು ಕೊಡಿಸ್ಬೇಕು. ಅವ್ರು ಇದ್ರ ಬಗ್ಗೆ ಏನೂ ತಪ್ಪು ತಿಳ್ಕೊಳ್ದ ಹಾಗೆ ರಿಸೀವ್ ಮಾಡಬೇಕು. ಆ ಥರ ನಾವೇನಾದರೂ ಮಾಡಬೇಕು. ಡೋಂಟ್ ವರಿ ಅಮ್ಮ, ಯಾರಿಗೂ ಏನು ಗೊತ್ತಾಗದೇ ಇರೋ ಹಾಗೆ, ಯಾರು ಏನು ತಿಳ್ಕೊಳ್ದೇ ಇರೋ ಹಾಗೆ ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಹೇಳಿ ಈ ಕಾರ್ ಮಹಿಮಾ ಕೊಡಿಸಿದ್ದು ಅಂತ ಅವಳಿಗೆ ಗೊತ್ತಾಗ್ಬಾರ್ದಮ್ಮ. ಎಲ್ಲ ನೀನೇ ಮಾಡಿರೋ ಥರ ಇರಲಿ. ಇಲ್ಲಮ್ಮ, ಯಾರಿಗೂ ಈ ವಿಷಯ ಗೊತ್ತಾಗಲ್ಲ, ನಮ್ಮಲ್ಲೇ ಇರುತ್ತೆ. ನಾನು ಈಗಲೇ ವ್ಯವಸ್ಥೆ ಮಾಡ್ತೀನಿ. ಓಕೆ. ಮಾ, ಏನ್ ಮಾಡ್ತಿದ್ಯಾ ನೀನು? ಅವಳಿಗೆ ಕಾರ್ ಇನ್ನು ಕೊಡಿಸ್ತಾ ಇದೀಯಾ? ನಮಗೆ ಸ್ವಲ್ಪ ತಲೆನೋವು ಕಡಿಮೆ ಆಗಲಿ ಅಂತ. ಅಂದ್ರೆ ಮಹಿಮಾ ಇಲ್ಲಿಗೆ ಬರೋದೇ ಅವಳಿಗೆ ಅಲ್ಲಿ ಸಿಗದೆ ಇರೋ ಕಂಫರ್ಟ್ ಇಲ್ಲಿ ಸಿಗತ್ತೆ ಅಂತ. ಅದೆಲ್ಲ ಅವಳಿಗೆ ಅಲ್ಲೇ ಸಿಕ್ಕಿದ್ರೆ ಅವಳು ಇಲ್ಲಿಗೆ ಬರೋದಿಲ್ಲ, ನಮಗೆ ತಲೆನೋವು ಇರಲ್ಲ. ಅದಕ್ಕೆ ಅವಳಿಗೆ ಏನೆಲ್ಲ ಬೇಕೋ ಅದೆಲ್ಲ 1 by 1 ಅವಳಿಗೆ ಸಿಗೋ ಹಾಗೆ ಮಾಡ್ತೀನಿ. ಅವಳು ಅಲ್ಲೇ ಇರೋ ಹಾಗೆ ನೋಡ್ಕೋತೀನಿ. ಓಹ್, ಇದಾ ನಿನ್ ಪ್ಲಾನು? ಸಖತ್ತಾಗಿದೆ, ಒಳ್ಳೆ ಪ್ಲಾನೇ ಮಾಡಿದ್ಯಾಮೋ. ಹಾಯ್ ಗೈಸ್, ಹೇಳೋ ಮಗ. ಎಲ್ಲಿದ್ದೀರಾ? ಮಗ ಇಲ್ಲೇ ಮಾಮೂಲಿ ಅಡ್ಡ. ಎಲ್ಲರೂ ಈಗಲೇ ಹೊಟ್ಟು ನಮ್ಮ ಫಾರ್ಮ್ ಹೌಸಿಗೆ ಬಂದ್ಬಿಡಿ, ನಿಮ್ಗೊಂದು ಸ್ಪೆಷಲ್ ಟ್ರೀಟ್ ಇದೆ. ಸ್ಪೆಷಲ್ ಟ್ರೀಟಾ? ಏನ್ ಮಗ ಅದು? ಏಯ್, ಈಗಲೇ ಹೇಳಿದ್ರೆ ಮಜಾ ಏನೋ ಇರುತ್ತೆ. ಇಟ್ಸ್ ಅ ಸರ್ಪ್ರೈಸ್ ಮ್ಯಾನ್. ಎಲ್ಲರೂ ಬನ್ನಿ ಬೇಗ. ಹಾಂ, ಓಕೆ ಮಗ. ಏನಂತ? ಏನೋ ಸ್ಪೆಷಲ್ ಟ್ರೀಟ್ ಅಂತಪ್ಪ. ಹೌದಾ? ಹಾಂ, ನಡೀರಿ ಮತ್ತೆ ಹೋಗೋಣ. ಬನ್ನಿ. ಬನ್ನಿ.
ಹಾಯ್. 1 ಸೆಕೆಂಡ್. ಅಪೇಕ್ಷಾ ಅವರೇ, ಕಾಲ್ ಮಾಡಿದಾಗ ಶೂಟಲ್ಲಿ ಇದ್ದೀನಿ ಅಂದ್ರೆ ಇಲ್ಲಿದ್ದೀರಾ? ಇಲ್ಲೇ ಹತ್ರದಲ್ಲೇ ಶೂಟ್ ಇತ್ತು, ಬೇಗ ಮುಗೀತು, ಸೊ ವೇಟಿಂಗ್ ಫಾರ್ ಬಸ್ ನಾವು. ಹೌದಾ? ಯಾವಾಗ ನೋಡಿದ್ರು ಬಸ್ ಸ್ಟಾಪ್ ಅಲ್ಲೇ ಸಿಗ್ತೀರಾ ನೀವು? ನಾನು ಬಸ್ಸಲ್ಲೇ ಅಲ್ವಾ ಟ್ರಾವೆಲ್ ಮಾಡೋದು, ಸೊ ಬಸ್ ಸ್ಟಾಪಲ್ಲೇ ಸಿಗಬೇಕು. ಕರೆಕ್ಟ್. ಯಾವ ಕಡೆ ಹೊರಟ್ರಿ? ಮನೆ ಕಡೆಗೆ. ನಿಮ್ಮ ಮನೆ ಕಡೆ? ಹೌದು. ಸೂಪರ್, ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಹೇ ನೋ ಇಟ್ಸ್ ಓಕೆ, ನಿಮಗೆ ತೊಂದರೆ ಆಗುತ್ತೆ. ಯಾವಾಗ ಕೇಳಿದ್ರು ತೊಂದರೆನೋ ಡೈಲಾಗೆ ಹೊಡಿತೀರಾ. ಯಾವ ತೊಂದರೆನೂ ಇಲ್ಲ, ಬನ್ನಿ. ಅಲ್ಲ, ನಿಮ್ಮನ್ನು ಹೊತ್ಕೊಂಡು ಹೋಗೋದು ನಾನಾ? ಕಾರ್ ತಾನೆ? ಅದು ಇಲ್ಲ ಇದು ಇಲ್ಲ, ಯಾಕೆ ಈ ಫಾರ್ಮಾಲಿಟೀಸ್ ಅಲ್ಲ? ನೀವು ನನ್ನ ಕ್ಲೋಸ್ ರಿಲೇಟಿವ್ ಬೇರೆ ಅಲ್ವಾ? ಐ ಮೀನ್, ನಿಮ್ಮೊಬ್ಬರನ್ನ ಇಲ್ಲಿ ವೆಯ್ಟ್ ಮಾಡಕ್ಕೆ ಬಿಡಿಸಿ ನಾನು ಹೆಂಗೆ ಹೋಗ್ಲಿ? ಬನ್ರಿ. ಥ್ಯಾಂಕ್ ಯು. ಏಕೆ ಡ್ರಾಪ್ ಮಾಡ್ತಾ ಇರೋದಕ್ಕೆ. ನೀವೇನ್ರಿ ಯಾಕೆ ಇಷ್ಟೊಂದು ಫಾರ್ಮಾಲಿಟೀಸು? ಎಷ್ಟೇ ಆಗಲಿ ನಾವಿಬ್ರು ತುಂಬ ಕ್ಲೋಸ್, ಐ ಮೀನ್ ರಿಲೇಟಿವ್ಸ್ ಅಲ್ವಾ? ನಮ್ಮಿಬ್ರು ಮಧ್ಯ ಇನ್ನ ಮೇಲೆ ಯಾವುದೇ ಫಾರ್ಮಾಲಿಟೀಸ್ ಬೇಡ. ಓಕೆ? ಹಲೋ, ಹೇಳೋ. ಹೌದಾ, 1 ನಿಮಿಷ ಇರು, ಮಾಡ್ತೀನಿ. ಸರಿ ಕಣ, ಆಯ್ತು, ಬರ್ತೀನಿ. ಅಪ್ಪಿ, ಅದು ಒಂದು ಚಿಕ್ಕ ಕೆಲಸ ಆಯಿತು, ನಾನು ಮರ್ತುಬಿಟ್ಟಿದ್ದೆ. ನಮ್ಮ ಫಾರ್ಮ್ ಹೌಸ್ ಇದೆಯಲ್ಲ, ಅಲ್ಲೊಂದು ಪಾರ್ಟಿ ಅರೇಂಜ್ ಆಗಿದೆ, ನಾನು ಹೋಗ್ತೀನಿ. ಹೌದಾ? ಇಟ್ಸ್ ಓಕೆ, ನನ್ನನ್ನು ಮುಂದೆ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಮಾಡಿ ನಾನು ಬಸ್ಸಲ್ಲೇ ಹೋಗ್ತೀನಿ. ಬಸ್ಸಲ್ಲ? ಏನ್ರಿ ಮಾತಾಡ್ತೀರಾ ನೀವು? ಹಾಂ, ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಕಾರ್ಗೆ ಹತ್ತಿಸ್ಕೊಂಡಿದ್ದೀನಿ, ಈಗ ಅರ್ಧ ದಾರಿಲಿ ಬಿಟ್ಟು ಹೋದ್ರೆ ನಾನು ನಿಮಗೆ ಕೈ ಕೊಟ್ಟಂಗಾಗಲ್ವಾ? ಲೈಫ್ ಲಾಂಗ್ ಇಟ್ ವಿಲ್ ಬಿ ಅ ಬ್ಲ್ಯಾಕ್ ಮಾರ್ಕ್ ಆನ್ ಮೈ ಪ್ರೊಫೈಲ್. ಅದಕ್ಕೆ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತಂದರೆ ನೀವು ಯಾಕೆ ನಮ್ಮ ಫಾರ್ಮ್ ಹೌಸಿಗೆ ಬರಬಾರ್ದು, ಪಾರ್ಟಿಗೆ ಜಾಯ್ನ್ ಆಗಬಾರ್ದು? ನೀವು ನಮ್ಮ ಫಾರ್ಮ್ ಹೌಸ್ ನೋಡ್ದಾಗಿರುತ್ತೆ. ಸಾರಿ, ಮನೇಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ, ಲೇಟ್ ಆದರೆ ಭಯ ಪಡ್ಕೋತಾರೆ. ನಾನು ಮನೆಗೆ ಹೋಗ್ತೀನಿ ಬಸ್ಸಲ್ಲಿ. ಏನು ಲೇಟ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಅಲ್ಲಿ ಹೋಗಿ ಒಂದು 10-15 ಮಿನಿಟ್ಸ್ ಎಲ್ರಿಗೂ ಹಾಯ್ ಹೇಳಿ ಬಾಯ್ ಹೇಳಿ ಓಡ್ಬಿಡೋದಷ್ಟೇ. ನೋಡಿ, ನೀವು ಬಂದರೆ ನನಗೂ ಒಂಥರ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇಲ್ಲಾಂದರೆ ತುಂಬಾ ಬೇಜಾರಾಗುತ್ತೆ. ನೋಡಿ, ಯೋಚನೆ ಮಾಡಿ, ಓಕೆ ಅಂತ ಹೇಳಿ. ಓಕೆ, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಹಾಯ್ ಪುಟ, ಏನು ಮಾಡ್ತಾ ಇದೀಯಾ? ಅಣ್ಣ, ಏನಿದೆಲ್ಲ? ಸುಮ್ಮನೆ ತಮಾಷೆಗೆ. ನೀನೇನು ಚಿಕ್ಕ ಮಗುನಾ? ಒಂಥರ ಹಾಗೆ ಅನ್ಕೋ. ಆ್ಯಕ್ಚುಲಿ ನಮ್ಮ ಒಳಗಡೆ ಒಂದು ಪುಟ್ಟ ಮಗು ಇದ್ದೇ ಇರುತ್ತೆ. ನಾವು ಅವಾಗವಾಗ ಅದನ್ನು ಹೆಚ್ಚಿಸ್ತಾ ಇರಬೇಕು. ಇಲ್ಲದೇ ಇದ್ರೆ ಲೈಫ್ ಭಾಳ ಮಿಸರ್ಲ್ ಆಗ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ದಟ್ಸ್ ಟ್ರೂ. ಏಯ್, ನಿನಗೆ ಏನೋ ತೋರಿಸ್ಬೇಕು ಬಾಯ್. ಕಮ್ 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 ಕಮ್. ಹೇಗಿದೆ? ಇದೆಲ್ಲ ಸದ್ಯಕ್ಕೆ ನಾನು ಹ್ಯಾಂಡ್ ಪಿಕ್ ಮಾಡಿರೋದು. ಬಟ್ ಅಣ್ಣ, ಇದನ್ನೆಲ್ಲ ಯಾರಿಗೆ ತರಿಸಿದ್ಯಾ? ನನ್ಗ? ಹಿಂಗಲ್ಲ ಪುಟ್ಟಿ, ನೀನು ಹೋಟೆಲ್ ಬೆಳೀತಾ ಇದೆಯಲ್ಲ ಮಗುಗೆ. ಆ್ಯಂಡ್ ಬೆಸ್ಟ್ ಆಫ್ ದ ಟಾಯ್ಸ್ನ ನಾನೇ ಚೂಸ್ ಮಾಡಿ ಆರ್ಡರ್ ಮಾಡಿದ್ದೀನಿ, ಎಲ್ಲವೂ ಬರ್ತಾ ಇದೆ. ಹೇಗಿದೆ ನನ್ನ ಪ್ರಿಪ್ರೇಷನ್? ಖುಷಿನಾ? ಖುಷಿನೇ ಅಣ್ಣ, ಬಟ್ ಇಷ್ಟು ಬೇಗ ಇವನ್ನೆಲ್ಲ ಯಾರು ತರಿಸ್ತಾರೆ? ಇಷ್ಟು ಬೇಗನಾ? ಪುಟ ನೋಡ್ತಿದ್ದಾಗ ಡೆಲಿವರಿ ಟೈಮ್ ಬಂದ್ಬಿಡುತ್ತೆ. ಖುಷಿ ವಿಷಯದಲ್ಲಿ ಹಾಗೇನೆ ಟೈಮು ರನ್ನಿಂಗ್ ರೇಸ್ ಮಾಡ್ಬಿಡುತ್ತೆ, ನಿನ್ಗೆ ಗೊತ್ತಾಗಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ? ನನಗೆ ನಿನ್ನ ಮಗು ಜೊತೆ ಆಟ ಆಡಬೇಕು. ನನ್ನನ್ನು ನಾನು ಮರೆತು ಆ ಮಗು ಜೊತೆ ನಾನು ಒಂದು ಮಗು ಆಗ್ಬಿಡ್ಬೇಕು. ಆ್ಯಂಡ್ ಪ್ರತಿಯೊಂದು ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕು ಅಂತ ಆಗಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸೊ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಜೀವ, ನೋಡಿದ್ಯಾ ಅಳಿಯಂದ್ರನ್ನ? ತಂಗಿ ಮಗುಗೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅವ್ರಿಗೆ ಏನಾದರೂ ಮಗು ಆಗ್ಬಿಟ್ರೆ ಹೇಗೆ? ಆಮ, ನಾನು ಹಾಗೆ ಅನ್ಕೊಳ್ತಾ ಇದ್ದೆ. ಅಕ್ಕ ತುಂಬ ಲಕ್ಕಿ. ಅಣ್ಣ, ನೀನು ಹೀಗೆಲ್ಲ ಮಾಡಿ ನನ್ನನ್ನು ತುಂಬ ಎಮೋಷ್ನಲ್ ಮಾಡ್ತಿದ್ಯಾ. ಇದೆಲ್ಲ ನನಗೇನು ಹೊಸ್ತೇನಲ್ಲ. ಈ ಥರ ನೀನು ತುಂಬ ಸಲ ಮಾಡಿದ್ಯಾ. ನಿನ್ನ ಪ್ರೀತಿನ ತೋರಿಸ್ಕೊಳ್ಳೋದೇ ಹೀಗೆ. ಬಟ್ ಈ ಸಲ ಮಾತ್ರ ಎಲ್ಲ ತುಂಬ ಸ್ಪೆಷಲ್ ಅನ್ನಿಸ್ತಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ.
ಪುಟ್ಟ ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಹಾಂ, ಅರೆ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಹಾಂ, ಅಳಬಾರ್ದು, ಸುಮ್ಮನೆ ಅಳಬಾರ್ದು. ಏನೋ ಇಂಥ ಟೈಮ್ನಲ್ಲಿ ನೀನು ಕಣ್ಣೀರು ಹಾಕ್ಬಾರ್ದು. ನಿನ್ನ ಹತ್ರ ಕೂರಿಸ್ಕೊಂಡು ಎಲ್ಲನೂ ಹೇಳಿದ್ದೀನಿ ತಾನೆ. ಅಳಬಾರ್ದು. ಅಳಬೇಡ ಸುಮ್ಮನೆ. ನಾನು ಅಳ್ತಿಲ್ಲ ಅಣ್ಣ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. ದಿಸ್ ಇಸ್ ಅವರ್ ಫಾರ್ಮ್ ಹೌಸ್. ಬನ್ನಿ. ಆಫ್ಟರ್ ಯು. ಅಪಿ ಕೂತ್ಕೊಳ್ಳಿ. ಮತ್ತೆ ಹೇಗಿದೆ ನಮ್ಮ ಫಾರ್ಮ್ ಹೌಸ್? ತುಂಬ ಚೆನ್ನಾಗಿದೆ. ಏನು ತಗೋತೀರಾ? ಜ್ಯೂಸ್, ಇಫ್ ನಾಟ್ ಡ್ರಿಂಕ್ಸ್? ನೋಡು, ನನಗೆ ಡ್ರಿಂಕ್ಸ್ ಎಲ್ಲ ಅಭ್ಯಾಸ ಇಲ್ಲ. ಐ ಹ್ಯಾವ್ ಜ್ಯೂಸ್. ಏನು ಹಿಂಗಂದ್ಬಿಟ್ರಿ? ಇರೋದು ಫ್ಯಾಷನ್ ಫೀಲ್ಡಲ್ಲಿ, ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ನೀವು ನೋಡಿದ್ರೆ ಅಭ್ಯಾಸನೇ ಇಲ್ಲ ಅಂತೀರಾ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಫ್ಯಾಷನ್ ಫೀಲ್ಡಲ್ಲಿ ಇರೋರಿಗೆಲ್ಲ ಈ ಹ್ಯಾಬಿಟ್ಸ್ ಕಂಪಲ್ಸರಿ ಇರಲೇಬೇಕು ಅಂತನಾ? ಇಟ್ಸ್ ಕೈಂಡ್ ಆಫ್ ಅ ಟ್ರೇಡ್ ಮಾರ್ಕ್. ಬಟ್ ನಾನು ಹಾಗಲ್ಲ. ನಾನು ಈ ಫ್ಯಾಷನ್ ಫೀಲ್ಡಲ್ಲಿರೋ ಪ್ಯೂರ್ ವೆಜಿಟೇರಿಯನ್ ಕ್ಯಾಂಡಿಡೇಟ್ ಅಂತ ಅಂದ್ಕೊಳ್ಳಿ. ನಾನು ಪಕ್ಕಾ ನಾನ್ ವೆಜ್. ಆದರೆ ನಿನ್ನಂಥ ವೆಜಿಟೇರಿಯನ್ ಅಂದರೆ ತುಂಬ ಇಷ್ಟ. ಫೈನ್, ಫೀಲ್ ಕಂಫರ್ಟಬಲ್. ನಾನು ಹೋಗಿ ಜ್ಯೂಸ್ ತೊಗೊಂಬರ್ತೀನಿ. ಹಾಂ. There you go. Thank you. Welcome. Have it. Api, another glass? You good? Fine. Api? Day. Successful man. ಬಟರ್ಫ್ಲೈ ಜೊತೆಗೆ ನನ್ನ ಬ್ಯೂಟಿಫುಲ್ ಕನಸು ನಾನು ಸಾಕಲೇಬೇಕು. Thank you. Welcome. Have it. ಜೀವ, ಇಷ್ಟು ದಿನ ನೀನು ಮತ್ತು ಮಹಿಮಾ ಬರೀ ಗಂಡ ಹೆಂಡ್ತಿರಾಗಿದ್ರಿ. ಬಟ್ ನೌ ಯು ಆರ್ ಗೆಟಿಂಗ್ ಪ್ರಮೋಟೆಡ್ ಆಸ್ ಪೇರೆಂಟ್ಸ್. ನಿಮ್ಮಿಬ್ಬರಿಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಭಾಳ ಹೊಸ್ತು. ಸೊ ಮಹಿಮಾಗೆ ಒಬ್ಬ ತಾಯಿಯಾಗಿ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಸೊ ಒಬ್ಬ ಅಣ್ಣನಾಗಿ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು, ಅವಳ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋ ಅಷ್ಟೇ. ಖಂಡಿತ ಬಾಬಾ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮಷ್ಟು ಪ್ಯಾಂಪರ್ ಮಾಡೋಕ್ಕಾಗದೇ ಇದ್ರೂ ನನ್ನ ಲಿಮಿಟ್ಸ್ನ ಮೀರಿ ಅವಳನ್ನ ಕೇರ್ ಮಾಡ್ತೀನಿ. ಅವಳನ್ನ
ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ಗ್ಯಾರಂಟಿ ಸಾಕಲ್ವಾ? ಸಾಕಾಗಲ್ಲ. ನನ್ನನ್ನು ಕೇಳಿದ್ರೆ ನೀನು ಅವಳಿಗೋಸ್ಕರ ಎಷ್ಟು ಮಾಡಿದ್ರೂ ಕಡಿಮೆ. ಅದಕ್ಕೆ ನಾನು ಫಸ್ಟ್ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡ್ಬಿಟ್ಟೆ. ನಿಮ್ಮಷ್ಟು ಆಗದೆ ಇದ್ರೂ ನನ್ನ ಲಿಮಿಟ್ಸ್ನ ಮೀರಿ ಅವಳನ್ನ ಕೇರ್ ಮಾಡ್ತೀನಿ ಅಂತ. ಈಗಾದರೂ ಓಕೆ ಹೇಳಿ ಬಾವಾ. ಓಕೆ, ಐ ವಾಸ್ ಜಸ್ಟ್ ಕಿಡಿಂಗ್. ನನಗೆ ಗೊತ್ತು ನಿನ್ನ ಮಹಿಮಾನ ಎಷ್ಟು ಪ್ರೀತಿಸ್ತೀಯ, ಎಷ್ಟು ಕೇರ್ ತಗೋತೀಯ ಅಂತ. ಒಬ್ಬ ಅಣ್ಣನಾಗಿ ಇದೆಲ್ಲ ಹೇಳೋದು ನನ್ನ ಕರ್ತವ್ಯ ಅಷ್ಟೇ. ಬೈ ದ ವೇ ಜೀವ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ. ಇಷ್ಟೊಂದು ಫಾರ್ಮಾಲಿಟೀಸ್ ಯಾಕೆ? ಅದೇನು ಅಂತ ಹೇಳ್ಬೋದಲ್ವಾ? ಅದು ವಿಷಯನೇ ಆಗಿದೆ ಜೀವ. ನಾನು ಮಹಿಮಾಗೆ ಒಂದು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಹೌದು, ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಏನೋ ಪಾರ್ಟಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಯಾರು ಕಾಣ್ತಾನೆ ಇಲ್ಲ? ಫ್ರೆಂಡ್ಸು ಬಂದಿರ್ತಾರೆ, ಇಲ್ಲೇ ಬ್ಯಾಕ್ ಯಾರ್ಡಲ್ಲಿ ಇರ್ತಾರೆ ಅನ್ಸುತ್ತೆ. ನಾನೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಲೇಟ್ ಆಗುತ್ತಾ? ಇಲ್ಲ, ಹೇಳಿದ್ನಲ್ಲ, ಒಂದು 10-15 ಮಿನಿಟ್ಸ್ ಅಷ್ಟೇ. ಲೇಟ್ ಅಂತೂ ಏನೂ ಆಗಲ್ಲ. ಯು ಜಸ್ಟ್ ಡೋಂಟ್ ವರಿ, ಹ್ಯಾವ್ ಯುವರ್ ಜ್ಯೂಸ್, ಎಂಜಾಯ್ ಇಟ್. ಎಸ್, ತೆಗಿ ಅಪ್ಪಿ. ಹಲೋ ಅಮ್ಮ. ಹಲೋ ಅಪ್ಪಿ, ಎಲ್ಲಿದ್ಯೆ? ಶೂಟಿಂಗ್ ಮುಗ್ದಿಲ್ವಾ ಇನ್ನು? ಎಷ್ಟೊತ್ತಾಗತ್ತೆ? ಹಾಂ, ಶೂಟ್ ಆವಾಗಲೇ ಮುಗೀತು. ನಾನು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಭಾವನ್ ತಮ್ಮ ಜಯದೇವ್ ಅವ್ರು ಸಿಕ್ಕಿದ್ರು. ಅವರೇ ಮನೆ ಕಡೆನೇ ಹೋಗ್ತಾ ಇದ್ದೀನಿ, ನಿಮ್ಗೆ ಹಾಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಬರ್ತಾ ಇದ್ದೀನಿ ಈಗ. ಹಲೋ 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 ಅಪ್ಪಿ. ಸ್ವಿಚ್ ಆಫ್. ಇದೊಂದೇ ಕಾಟ ಇದರದು. ಚಾರ್ಜರ್ ತಂದಿದ್ದೀನೋ ಇಲ್ವೋ? ಓ, ಈ ನೆಟ್ವರ್ಕ್ಗಳು. ಚಾರ್ಜರು ತಂದಿಲ್ಲ. ಹಾಂ, ಸ್ವಿಚ್ ಆಫ್. ಚಾರ್ಜ್ ಮಾಡಿಲ್ಲ. 100 ಸಲ ಹೇಳ್ತೀನಿ, ಮನೆಯಿಂದ ಆಚೆ ಹೋಗ್ತಾ ಚಾರ್ಜ್ ಮಾಡು ಫೋನ್ನ ಅಂತ. ನನ್ನ ಮಾತಲ್ಲಿ ಕೇಳ್ತಾಳೆ. ಎನಿವೇಸ್, ಅಳಿ ಅಂದರೆ ತಮ್ಮನ ಜೊತೆ ಬರ್ತಾ ಇದ್ದಾಳಲ್ಲ, ಸೇಫಾಗಿ ತಲುಪ್ತಾಳೆ. ಇನ್ನು ಕುಡಿದೇ ಕುಡಿತಾಳೆ ಇವಳು. ನನ್ನ ಕೆಲಸ ಈಸಿ.